ಆ್ಯನಿಮಲ್ಸ್ ಅರೌಂಡ್ ಅಸ್, ನಮ್ಮ ಸುತ್ತಲೂ ಇರ್ತಕ್ಕಂಥ ಪ್ರಾಣಿಗಳು ಯಾವುದ್ಯಾವುದು ಅಂತ. ಅದರಲ್ಲಿ ಮುಖ್ಯವಾಗಿ ಪೆಟ್ಸು, ಸಾಕು ಪ್ರಾಣಿಗಳು. ಫಾರ್ಮ್ ಆ್ಯನಿಮಲ್ಸು, ನಾವು ತೋಟಗಳಲ್ಲಿ ಸಾಕೊಳ್ಳುವಂಥ ಆ್ಯನಿಮಲ್ಸು. ಬರ್ಡ್ಸು, ಫಿಶ್ಶು, ಇನ್ಸೆಕ್ಟ್ಸ್, ಕೀಟಗಳು. ವೈಲ್ಡ್ ಆ್ಯನಿಮಲ್ಸ್, ಕಾಡು ಪ್ರಾಣಿಗಳು. ಅದರಲ್ಲಿ ಮೊದಲನೇದು ಪೆಟ್ಸು. ಪೆಟ್ಸ್ ಆರ್ ಆ್ಯನಿಮಲ್ಸ್ ದಟ್ ಸ್ಟೇ ಇನ್ ಅವರ್ ಹೌಸ್, ನಮ್ಮ ಜೊತೆ ನಮ್ಮ ಮನೆಗಳಲ್ಲಿ ವಾಸ ಮಾಡ್ತಕ್ಕಂಥ ಸಾಕು ಪ್ರಾಣಿಗಳು. ಅದರಲ್ಲಿ ಮುಖ್ಯವಾಗಿ ಡಾಗು, ಕ್ಯಾಟು, ಫಿಶ್ಶು, ಪ್ಯಾರೆಟ್ಸು ಮತ್ತು ರ್ಯಾಬಿಟ್ಸು. ಮತ್ತು ಎರಡನೇದು ಫಾರ್ಮ್ ಆ್ಯನಿಮಲ್ಸ್. ಆ್ಯನಿಮಲ್ಸ್ ಲಿವ್ ಇನ್ ದ ಫಾರ್ಮ್. ಅವು ನಮಗೆ ದೆ ಗಿವ್ ಮಿಲ್ಕ್, ಎಗ್ಸ್ ಆ್ಯಂಡ್ ಅದರ್ ಫುಡ್. ಅದರಲ್ಲಿ ಕೌಸು ಎಕ್ಸಾಂಪಲ್ಲು, ಬಫೆಲೋಸ್, ಶೀಪ್, ಹೆನ್ಸ್, ಡಕ್ಸ್, ಹಾರ್ಸಸ್. ಸೊ ಈ ಫಾರ್ಮ್ ಆ್ಯನಿಮಲ್ಸ್ಗೆ ನಾವು ಯಾವ್ಯಾವ ಥರ, ನಾವು ಈಗ ಕೌಸ್ಗೆ ಶೆಡ್ ಮಾಡ್ತೀವಿ ಅದೆಲ್ಲ, ಹೆನ್ಸ್ಗೆ ಕೂಪಿರುತ್ತೆ, ಮತ್ತು ಹಾರ್ಸಸ್ಸು ಸ್ಟ್ಯಾಬಲು, ಈ ಥರ ಅವುಗೆ ಮನೆಗಳನ್ನು ಕೂಡ ನಾವು ನಿರ್ಮಿಸ್ಕೊಡ್ತೀವಿ ಅವುಗೆ ಇರೋಕ್ಕೆ. ಮತ್ತು ಮೂರನೇದು ಬರ್ಡ್ಸು. ಬರ್ಡ್ಸ್ ಹ್ಯಾವ್ ಫೆದರ್ಸ್, ರೆಕ್ಕೆ ಇರುತ್ತೆ ಅವುಗೆ. ಮೋಸ್ಟ್ ಬರ್ಡ್ಸ್ ಕ್ಯಾನ್ ಫ್ಲೈ, ದೇ ಕ್ಯಾನ್ ಫ್ಲೈ. ದೇ ಹ್ಯಾವ್ ಬೀಕ್ಸ್ ಟು ಪಿಕ್, ಕೊಕ್ಕಿನ ಮುಖಾಂತರ ಆಹಾರನ ಪಿಕ್ ಮಾಡ್ಕೊಳ್ಳುತ್ತೆ. ದೇ ಹೋಲ್ಡ್ ಆ್ಯಂಡ್ ಈಟ್ ಫುಡ್, ಊಟನ ತಿನ್ನುತ್ತೆ ಅವು. ಇದರಲ್ಲಿ ಎಕ್ಸಾಂಪಲು ಪಿಜನ್ಸ್, ಈಗಲ್ಸ್, ಹೆನ್ಸ್, ಪ್ಯಾರೆಟ್. ಮತ್ತು ಪೆಂಗ್ವಿನ್, ಆಸ್ಟ್ರಿಚ್, ಕಿವಿ, ಎಮು, ರಿಯಾ ದಟ್ ಕೆನಾಟ್ ಫ್ಲೈ, ಇವು ಹಾರಲಿಕ್ಕೆ ಬರಲ್ಲ, ರೆಕ್ಕೆ ಇದ್ದರೂ ಕೂಡ. ಅದರಲ್ಲಿ ಆಸ್ಟ್ರಿಚ್ ಬಂದು ತುಂಬ ಫಾಸ್ಟಾಗಿ ಓಡುತ್ತೆ ಅದು. ಮತ್ತು ಇನ್ಸೆಕ್ಟ್ಸ್, ಕೀಟಗಳು. ಸೊ ಇನ್ಸೆಕ್ಟ್ಸ್ ಆರ್ ಟೈನಿ ಆ್ಯನಿಮಲ್ಸ್ ವಿತ್ 6 legs. ಅದರಲ್ಲಿ ಇನ್ಸೆಕ್ಟ್ಸ್ಗೆ ಎಕ್ಸಾಂಪಲು ಆ್ಯಂಟ್ಸ್, ಫ್ಲೈಸ್, ಕಾಕ್ರೋಚಸ್, ಬಟರ್ಫ್ಲೈಸ್, ಹನಿ ಬೀಸ್. ಇದರಲ್ಲಿ ಆ್ಯಂಟ್ಸು, ಆ್ಯಂಟ್ ಇಲ್ಲ, ಅವು ಗೂಡನ್ನು ಅವಷ್ಟಕ್ಕವೇ ಕಟ್ಕೊಳ್ಳುತ್ತೆ. ಮತ್ತು ಹನಿ ಬೀಸು ಬೀ ಹೈವ್ಸ್ನ, ಜೇನಿನ ಗೂಡನ್ನು ಕಟ್ಕೊಳ್ಳುತ್ತೆ. ಇದರಲ್ಲಿ ಮುಖ್ಯವಾಗಿ ಸಮ್ ಇನ್ಸೆಕ್ಟ್ಸ್ ಕ್ಯಾನ್ ಫ್ಲೈ, ಕೆಲವು ಹಾರುತ್ತೆ ವಿತ್ ದ ಹೆಲ್ಪ್ ಆಫ್ ದರ್ ವಿಂಗ್ಸ್. ಅವು ರೆಕ್ಕೆಗಳಿರುತ್ತಲ್ಲ ಇನ್ಸೆಕ್ಟ್ಸ್ಗೆ, ಅದ್ರ ಮುಖಾಂತರ ಹಾರೋದು ಗೊತ್ತಿದೆ ಅವ್ರಿಗೆ. ನೆಕ್ಸ್ಟು ವೈಲ್ಡ್ ಆ್ಯನಿಮಲ್ಸ್. ಆ್ಯನಿಮಲ್ಸ್ ದಟ್ ಲಿವ್ ಇನ್ ದ ಫಾರೆಸ್ಟ್. ನಾವು ಝೂ ಅಲ್ಲಿ ಕೂಡ ನೋಡ್ತೀವಿ ವೈಲ್ಡ್ ಆ್ಯನಿಮಲ್ಸ್ನ. ಎಕ್ಸಾಂಪಲ್ ಟೈಗರ್ಸ್, ಲಯನ್, ಎಲಿಫೆಂಟ್ಸ್, ಬೇರ್ಸ್ ಎಕ್ಸೆಟ್ರಾ.